9ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 6 ಗುಣಸಾಗರಿ ಪಂಡರಿಬಾಯಿ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪಂಡರಿಬಾಯಿಯವರು ಎಲ್ಲಿ ಜನಿಸಿದರು? ಉತ್ತರ: ಪಂಡರಿಬಾಯಿಯವರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಜನಿಸಿದರು. ಪ್ರಶ್ನೆ 2. ಪಂಡರಿಬಾಯಿಯವರ ತಂದೆ ತಾಯಿಯ ಹೆಸರೇನು? ಉತ್ತರ: ಪಂಡರಿಬಾಯಿಯವರ ತಂದೆ ಹೆಸರು ರಂಗಾರಾವ್ ಮತ್ತು ತಾಯಿ ಹೆಸರು ಕಾವೇರಿಬಾಯಿ. ಪ್ರಶ್ನೆ 3. ಪಂಡರಿಬಾಯಿಯವರ ಬಾಲ್ಯದ ಹೆಸರೇನು? ಉತ್ತರ: ಪಂಡರಿಬಾಯಿಯವರ ಬಾಲ್ಯದ ಹೆಸರು ಗೀತಾ. ಪ್ರಶ್ನೆ 4. ಪಂಡರಿಬಾಯಿಯವರ ಕುಟುಂಬವು ಭಟ್ಕಳದಿಂದ ಎಲ್ಲಿಗೆ ಸ್ಥಳಾಂತರಗೊಂಡಿತು? ಉತ್ತರ: ಪಂಡರಿಬಾಯಿಯವರ ಕುಟುಂಬವು ಭಟ್ಕಳದಿಂದ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಪ್ರಶ್ನೆ 5. ವಿಮಲಾನಂದರು ಸ್ಥಾಪಿಸಿದ ನಾಟಕ ಕಂಪನಿ ಯಾವುದು? ಉತ್ತರ: ವಿಮಲಾನಂದರು ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿಯನ್ನು ಸ್ಥಾಪಿಸಿದರು. ಪ್ರಶ್ನೆ 6. ಪಂಡರಿಬಾಯಿಯವರು ಮೊದಲು ಬಣ್ಣ ಹಚ್ಚಿದ ನಾಟಕ ಯಾವುದು? ಉತ್ತರ: ಪಂಡರಿಬಾಯಿಯವರು ಮೊದಲು ಬಣ್ಣ ಹಚ್ಚಿದ ನಾಟಕ ಮುದುಕನ ಮದುವೆ. ಪ್ರಶ್ನೆ 7. ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು? ಉತ್ತರ: ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ವಾಣಿ. ಪ್ರಶ್ನೆ 8. ವಾಣಿ ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡಿದವರು ಯಾರು? ಉತ್ತರ: ಪಿಟೀಲು ಚೌಡಯ್ಯ ಮತ್ತು ಕೆ. ಈರಣ್ಣಯ್ಯನವರು ಪಂಡರಿಬಾಯಿಯವರಿಗೆ ವಾಣಿ ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡಿದರು. ಪ್ರಶ್ನೆ 9. ವಿಮಲಾನಂದರ ಗೆಳೆಯ ಯಾರು? ಉತ್ತರ: ವಿಮಲಾನಂದರ ಗೆಳೆಯ ಸುದರ್ಶನ್. ಪ್ರಶ್ನೆ 10. ಎವಿಎಂ ಸ್ಟುಡಿಯೋದ ಮಾಲೀಕರು ಯಾರು? ಉತ್ತರ: ಎವಿಎಂ ಸ್ಟುಡಿಯೋದ ಮಾಲೀಕರು ಚೆಟ್ಟಿಯಾರ್. ಪ್ರಶ್ನೆ 11. ಗುಣಸಾಗರಿ ಸಿನಿಮಾದ ನಾಯಕ ನಟ ಯಾರು? ಉತ್ತರ: ಗುಣಸಾಗರಿ ಸಿನಿಮಾದ ನಾಯಕ ನಟ ಹೊನ್ನಪ್ಪ ಭಾಗವತರ್. ಪ್ರಶ್ನೆ 12. ಜನರ ಮನಸ್ಸಿನಲ್ಲಿ ಪಂಡರಿಬಾಯಿಯವರು ಯಾವ ಹೆಸರಿನಿಂದ ಉಳಿದುಕೊಂಡಿದ್ದಾರೆ? ಉತ್ತರ: ಜನರ ಮನಸ್ಸಿನಲ್ಲಿ ಪಂಡರಿಬಾಯಿಯವರು ಚಂದ್ರಮತಿ ಮತ್ತು ಸತಿ ಸಕ್ಕುಬಾಯಿ ಎಂಬ ಹೆಸರಿನಿಂದ ಉಳಿದುಕೊಂಡಿದ್ದಾರೆ. ಪ್ರಶ್ನೆ 13. ಪಂಡರಿಬಾಯಿಯವರು ಸ್ಥಾಪಿಸಿದ ನಾಟಕ ಕಂಪನಿಯ ಹೆಸರೇನು? ಉತ್ತರ: ಪಂಡರಿಬಾಯಿಯವರು ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ನಾಟಕ ಕಂಪನಿಯನ್ನು ಸ್ಥಾಪಿಸಿದರು. ಪ್ರಶ್ನೆ 14. ಪಂಡರಿಬಾಯಿಯವರ ಪತಿಯ ಹೆಸರೇನು? ಉತ್ತರ: ಪಂಡರಿಬಾಯಿಯವರ ಪತಿಯ ಹೆಸರು ರಾಮರಾಯರು. ಪ್ರಶ್ನೆ 15. ಪಂಡರಿಬಾಯಿಯವರ ಬಹುದೊಡ್ಡ ಗೌರವ ಯಾವುದು? ಉತ್ತರ: ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ಅವರ ಮೊದಲ ಚಿತ್ರಗಳ ನಾಯಕಿಯಾಗಿ ನಟಿಸಿರುವುದು ಪಂಡರಿಬಾಯಿಯವರ ಬಹುದೊಡ್ಡ ಗೌರವವಾಗಿದೆ. ಪ್ರಶ್ನೆ 16. ಪಂಡರಿಬಾಯಿಯವರು ಯಾವಾಗ ನಿಧನರಾದರು? ಉತ್ತರ: ಪಂಡರಿಬಾಯಿಯವರು 29/1/2002 ನಿಧನರಾದರು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17. ಗುಣಸಾಗರಿ ಪಂಡರಿಬಾಯಿಯ ವ್ಯಕ್ತಿತ್ವವನ್ನು ತಿಳಿಸಿ. ಉತ್ತರ: ಭಾರತೀಯ ಚಿತ್ರರಂಗದ ಮಹಾನ್ ನಟಿಯಾದ ಪಂಡರಿಬಾಯಿಯವರು ಅತ್ಯಂತ ಸರಳ ವ್ಯಕ್ತಿತ್ವದವರಾಗಿದ್ದರು. ಚಿತ್ರರಂಗದ ಉತ್ತುಂಗದಲ್ಲಿದ್ದಾಗಲೂ ಸಾಮಾನ್ಯರಂತೆ ಬದುಕಿದ್ದ ಇವರು ತಮ್ಮ ಕಷ್ಟದ ಹಾದಿಯನ್ನು ಎಂದೂ ಮರೆಯಲಿಲ್ಲ. ದೇವರಲ್ಲಿ ಗಾಢ ನಂಬಿಕೆ ಹೊಂದಿದ್ದ ಇವರು ದುಡಿಮೆಯಲ್ಲೇ ದೇವರನ್ನು ಕಂಡವರು. ಇವರ ಬದುಕು ಇತರರಿಗೆ ದಾರಿದೀಪವಾಗುವ ಮೇಣದ ಬತ್ತಿಯಂತಿದೆ. ಪ್ರಶ್ನೆ 18. ಪಂಡರಿಬಾಯಿಯವರ ಹೆಸರು ಬದಲಾವಣೆಗೆ ಕಾರಣವೇನು? ಉತ್ತರ: ಪಂಡರಿಬಾಯಿಯವರ ತಂದೆ ರಂಗಾರಾವ್ ಅವರಿಗೆ ಪಂಢರಪುರದ ಪಂಢರೀನಾಥನಲ್ಲಿ ಅಪಾರ ಶ್ರದ್ಧೆ ಮತ್ತು ಭಕ್ತಿ ಇತ್ತು. ದೇವರ ಮೇಲಿನ ಈ ಅಚಲ ನಂಬಿಕೆಯಿಂದಾಗಿ ಅವರು ತಮ್ಮ ಮಗಳ ಹೆಸರನ್ನು ಗೀತಾ ಎಂಬುದರ ಬದಲಾಗಿ ಪಂಡರಿಬಾಯಿ ಎಂದು ಬದಲಿಸಿದರು. ಪ್ರಶ್ನೆ 19. ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಉತ್ತರ: ಒಮ್ಮೆ ಆದರ್ಶ ನಾಟಕ ಸಂಘ ಹಮ್ಮಿಕೊಂಡಿದ್ದ ಮುದುಕನ ಮದುವೆ ನಾಟಕ ಪ್ರಾರಂಭವಾಗಲು ಅರ್ಧ ಗಂಟೆ ಇರುವಾಗ ನಟಿ ಬರುವುದಿಲ್ಲವೆಂಬ ಸುದ್ದಿ ತಿಳಿಯಿತು. ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಕುಟುಂಬಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ಅಣ್ಣ ವಿಮಲಾನಂದರ ಕೋರಿಕೆಯ ಮೇರೆಗೆ ಪಂಡರಿಬಾಯಿಯವರು ಅನಿವಾರ್ಯವಾಗಿ ಆ ಪಾತ್ರವನ್ನು ನಿರ್ವಹಿಸುವ ಮೂಲಕ ಮೊದಲ ಬಾರಿಗೆ ಬಣ್ಣ ಹಚ್ಚಿದರು. ಪ್ರಶ್ನೆ 20. ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? ಉತ್ತರ:
ಪಂಡರಿಬಾಯಿಯವರ ಮನೆಯಲ್ಲಿ ಸಂಗೀತ ಮತ್ತು ಸಂಸ್ಕೃತಿಯ ಸೃಜನಶೀಲ ವಾತಾವರಣವಿತ್ತು. ಬಾಲ್ಯದಿಂದಲೇ ಇವರು ಸಂಗೀತದ ಅಭ್ಯಾಸ, ಹರಿಕಥೆ ಮತ್ತು ಕೀರ್ತನೆಗಳನ್ನು ಹಾಡುವುದನ್ನು ಕಲಿತಿದ್ದರು. ಕುಟುಂಬದಲ್ಲಿದ್ದ ಈ ಶಿಸ್ತು ಮತ್ತು ಕಲಾಮಯ ವಾತಾವರಣವೇ ಇವರು ಶ್ರೇಷ್ಠ ಕಲಾವಿದೆಯಾಗಿ ರೂಪುಗೊಳ್ಳಲು ಪ್ರಮುಖ ಕಾರಣವಾಯಿತು. ಪ್ರಶ್ನೆ 21. ರಂಗಭೂಮಿಯಲ್ಲಿ ಪಂಡರಿಬಾಯಿಯವರ ಸಾಧನೆಯನ್ನು ತಿಳಿಸಿ. ಉತ್ತರ: ಮುದುಕನ ಮದುವೆ ನಾಟಕದ ಮೂಲಕ ರಂಗಭೂಮಿ ಪ್ರವೇಶಿಸಿದ ಇವರು ನಂತರ ಮುಂಬೈನಾದ್ಯಂತ ಪ್ರವಾಸ ಮಾಡಿ ವಿವಿಧ ನಾಟಕಗಳಲ್ಲಿ ಅಭಿನಯಿಸಿದರು. ಅಲ್ಲದೆ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ರಂಗತಂಡವನ್ನು ಕಟ್ಟಿ ನಾಡಿನಾದ್ಯಂತ ಪ್ರದರ್ಶನ ನೀಡಿದರು. ಆ ಮೂಲಕ ಸಂಕಷ್ಟದಲ್ಲಿದ್ದ ಸಹ ಕಲಾವಿದರಿಗೆ ನೆರವಾಗಿ ತಮ್ಮ ಉದಾರ ಮನೋಭಾವ ಮೆರೆದರು. ಪ್ರಶ್ನೆ 22. ಚಿತ್ರರಂಗದಲ್ಲಿ ಪಂಡರಿಬಾಯಿಯವರ ಸಾಧನೆಯನ್ನು ತಿಳಿಸಿ. ಉತ್ತರ: ಪಂಡರಿಬಾಯಿಯವರು ವಾಣಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿ ನಂತರ ಗುಣಸಾಗರಿ ಚಿತ್ರದಿಂದ ಖ್ಯಾತಿ ಪಡೆದರು. ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಮಿಳಿನ ಶಿವಾಜಿ ಗಣೇಶನ್ ಅಭಿನಯದ ಮೊದಲ ಚಿತ್ರಗಳ ನಾಯಕಿಯಾಗಿ ನಟಿಸಿದ ಹಿರಿಮೆ ಇವರದ್ದು. ನೂರಾರು ಚಿತ್ರಗಳಲ್ಲಿ ತಾಯಿ ಅತ್ತಿಗೆಯಂಥ ಗೌರವಾನ್ವಿತ ಪಾತ್ರಗಳನ್ನು ನಿರ್ವಹಿಸಿ ಭಾರತೀಯ ಚಿತ್ರರಂಗದ ರಾಷ್ಟ್ರೀಯ ನಟಿ ಎಂದು ಗುರುತಿಸಿಕೊಂಡರು. ಪ್ರಶ್ನೆ 24. ಪಂಡರಿಬಾಯಿಯವರು ನಟಿಸಿರುವ ಪ್ರಮುಖ ಚಲನಚಿತ್ರಗಳು ಯಾವುವು? ಉತ್ತರ: ಪಂಡರಿಬಾಯಿಯವರು ನಟಿಸಿರುವ ಪ್ರಮುಖ ಚಿತ್ರಗಳೆಂದರೆ ವಾಣಿ, ಗುಣಸಾಗರಿ, ಸಂತಸತಿ ಸಖುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ ಮತ್ತು ಸತ್ಯ ಹರಿಶ್ಚಂದ್ರ ಮುಂತಾದವು. ಪ್ರಶ್ನೆ 24. ಪಂಡರಿಬಾಯಿಯವರಿಗೆ ದೊರಕಿರುವ ಪ್ರಮುಖ ಪ್ರಶಸ್ತಿಗಳು ಯಾವುವು? ಉತ್ತರ: ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿ, ಕಲೈಮಾಮಣಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಗೌರವಗಳು ಇವರಿಗೆ ಲಭಿಸಿವೆ. ಪ್ರಶ್ನೆ 25. ಪಂಡರಿಬಾಯಿಯವರು ಕಲಾ ರಸಿಕರ ಮನಸ್ಸಿನಲ್ಲಿ ಹೇಗೆ ಅಮರರಾಗಿ ಉಳಿದಿದ್ದಾರೆ? ಉತ್ತರ: ಪಂಡರಿಬಾಯಿಯವರು ಕೇವಲ ನಟಿಯಾಗಿ ಮಾತ್ರವಲ್ಲದೆ ಕರುಣಾಮಯಿ ತಾಯಿಯ ಮುಖವಾಗಿ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ. 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರೂ ಧೃತಿಗೆಡದೆ ನಟನೆಯನ್ನು ಮುಂದುವರಿಸಿದ ಇವರ ಜನಪ್ರೀತಿ ಎಲ್ಲರಿಗೂ ಮಾದರಿ. ತಮ್ಮ ಅಪರೂಪದ ಪ್ರತಿಭೆ ಮತ್ತು ಅಂತಃಕರಣದಿಂದಾಗಿ ಇವರು ಇಂದಿಗೂ ಅಮರರಾಗಿದ್ದಾರೆ.